ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನೊಂದು ವಿಶೇಷವಾದ ಹಣ್ಣಿನ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅದು ವಿದೇಶಿ ಹಣ್ಣು ಅಬಿಯು ಅಂತ. ಬನ್ನಿ ತೋಟಕ್ಕೆ ಹೋಗೋಣ. ಸ್ನೇಹಿತರೆ, ಇದು ಅಬಿಯು ಗಿಡ. ಅಬಿಯು ಅಥವಾ ಪೌಟರಿಯಾ ಕೈಮಿಟೋ ಅಂತ ಕರೆಸಿಕೊಳ್ಳುವ ಈ ಹಣ್ಣು ಅಮೆಜಾನ್ನ ಉಷ್ಣವಲಯದ ಹಣ್ಣು. ಇದರ ಹಣ್ಣುಗಳಲ್ಲಿ ಕ್ಯಾಲ್ಶಿಯಮ್, ರಂಜಕ, B3, ವಿಟಮಿನ್ ಎ, ಸಿ ಮತ್ತು ಫೈಬರ್ ಅಂಶ ಹೇರಳವಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಜೀರ್ಣಕ್ರಿಯೆ, ಉಸಿರಾಟ ಸಮಸ್ಯೆ ಚಿಕಿತ್ಸೆಗೂ ಇದು ಪರಿಣಾಮಕಾರಿ. ಇದ್ರ ಕಾಯಿ ತೆಗೆದಿಟ್ಟರೆ ಹಣ್ಣಾಗಲ್ಲ, ಮರದಲ್ಲೇ ಹಣ್ಣಾದ್ಮೇಲೆ ತೆಗಿಬೇಕು. ಇದು ತುಂಬ ಹಣ್ಣಾದಾಗಲೇ ತಿನ್ನಬೇಕು, ಇಲ್ಲಾಂದರೆ ಇದ್ರ ಸಿಪ್ಪೆಯಲ್ಲಿರೋ ತೆಳುವಾದ ಅಂಟು ತೂಟಿಗೆ ಅಂಟ್ಕೊಳ್ಳುತ್ತೆ. ಈ ಅರ್ಧಂಬರ್ಧ ಸಪೋಟ ಹಣ್ಣು ತಿಂದಾಗ ತೂಟಿಗೆ ಅಂಟ್ಕೊಳ್ಳುತ್ತಲ್ಲ, ಆ ರೀತಿ. ಇದ್ರ ಕಾಂಡಕ್ಕೇ ಫ್ಲವರ್ ಆಗುತ್ತೆ. ಹಣ್ಣಿಗೆ ತೊಟ್ಟು ಅಂತ ಇರಲ್ಲ, ಕಾಂಡಕ್ಕೆ ಅಂಟ್ಕೊಂಡೇ ಹಣ್ಣಾಗತ್ತೆ. ನಮ್ಮ ಕರಾವಳಿ ವೆದರ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ವರ್ಷಕ್ಕೆ 3 ಸಲ ಹಣ್ಣು ಕೊಡುತ್ತೆ. ಇದು ನೀರಿರುವಂಥ ಜಾಗದಲ್ಲಿ ಸೆಮಿ ಶೇಡಲ್ಲಿ ಹುಲ್ಸಾಗಿ ಬೆಳೆಯುತ್ತೆ ಈ ಗಿಡ. ಹಣ್ಣುಗಳು ತುಂಬ ಸಿಹಿ ಇರೋದ್ರಿಂದ ಅಳಿಲು ಪಕ್ಷಿಗಳಿಂದ ರಕ್ಷಣೆ ಮಾಡಬೇಕಾಗತ್ತೆ. ನೋಡೋಕೆ ತುಂಬ ಆಕರ್ಷಣೀಯ ಹಣ್ಣಿದು. ಈ ಹಣ್ಣು 160 ಗ್ರಾಮ್ ಇದೆ. 100ರಿಂದ 250 ಗ್ರಾಮ್ ತನಕ ಬರುತ್ತೆ. ಈ ಹಣ್ಣನ್ನು ಈಗ ಕಟ್ ಮಾಡಿ ರುಚಿ ಹೇಗಿದೆ ನೋಡೋಣ. ಈ ಹಣ್ಣನ್ನು ಹಾಗೆ ತಿನ್ಬೋದು, ಅಥವಾ ಸಲಾಡು, ಮಿಲ್ಕ್ ಶೇಕು, ಐಸ್ ಕ್ರೀಮು, ಜಾಮ್ಗಳನ್ನು ಮಾಡೋಕ್ಕೆ ಬಳಸ್ಬೋದು. ಇದರಲ್ಲಿ ಸಾಧಾರಣವಾಗಿ 1 ಅಥವಾ 2 ಬೀಜ ಇರುತ್ತೆ. ಗಿಡ ನೆಟ್ಟು 2 ಅಥವಾ 3 ವರ್ಷದಲ್ಲಿ ಹಣ್ಣುಗಳು ಕೊಡುತ್ತೆ. ಇದರಲ್ಲಿ ಒಂದೇ ಬೀಜ ಇದೆ. ಉದ್ದನೆಯ ಬೀಜ. ವೈಟ್ ಪಲ್ಪು ಜೆಲ್ಲಿ ಥರ ಇದೆ. ಇದನ್ನು ಈಗ ಸ್ಕೂಪಿಂಗ್ ಮಾಡಿ ತಿನ್ನಬಹುದು. ಈ ಸ್ಪೂನಿಂದ ನೀಟಾಗಿ ತೆಗಿಬಹುದು ಈ ರೀತಿಯಾಗಿ. ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ. ಮತ್ತು ಇದು ಸಿಪ್ಪೆ ತುಂಬ ದಪ್ಪ ಇರೋದ್ರಿಂದ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕಮರ್ಷಿಯಲ್ ಆಗಿ ಬೆಳೆಯೋಕ್ಕೆ ತುಂಬ ಸೂಕ್ತವಾದ ಹಣ್ಣು ಇದು. ಇದು ಫ್ಲೇವರ್ ಬಂದು ಟೆಂಡರ್ ಕೊಕೊನಟ್ ತಿನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ, ತಿನ್ಸ್ಕೊಂಡು ಹೋಗ್ಬಿಡುತ್ತೆ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.